ಪರಪ್ಪನ ಅಗ್ರಹಾರದಲ್ಲಿ ಕಾಸಿದ್ದವನೇ ಬಾಸ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇವೆಲ್ಲವೂ ಬರೀ ಈಗ ಗೃಹ ಸಚಿವರು ಮಾತಾಡೋದು ಅಥವಾ ಕಮಿಷನರ್ ಮಾತಾಡೋದು ಕೇವಲ ನಾಟಕ ಅಷ್ಟೇ. ಜನ ಇವ್ರ ಮೇಲೆ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡಿದೆ ಅಂತಂದ್ರೆ ಅಲ್ಲಿ ಎಲ್ಲವೂ ಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ವಿತ್ ಪ್ರೂಫ್ ಈಗ ಸಿಕ್ಕಿದೆ. ನೀವು ಸಸ್ಪೆಂಡ್ ಮಾಡೋ ನಾಟಕ, ಅಮಾನತ್ತು ಮಾಡೋ ನಾಟಕ, ಈ ಎಲ್ಲ ನಾಟಕ ಬಿಟ್ಬಿಡಿ. ನಿಮಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದು ಇದ್ದಿದ್ರೆ ಜೈಲು ಒಳಗಡೆ ಕೈದಿಗಳನ್ನು ಯಾವ ರೀತಿ ನಡೆಸ್ಕೋಬೇಕೋ ಆ ರೀತಿ ನಡೆಸ್ಕೋತಾ ಇದ್ರಿ. ಅದನ್ನ ಬಿಟ್ಟು ಒಬ್ಬ ವಿಡಿಯೋ ಕಾಲ್ ಮಾಡ್ತಾನೆ, ಒಬ್ಬ ರೌಡಿ ಶೀಟರ್ ಹೋಗಿ ಮೀಟ್ ಆಗ್ತಾನೆ, ಸಿಗರೇಟ್ ಸಿಗುತ್ತೆ, ಟೇಬಲ್ ಸಿಗುತ್ತೆ. ನಾಚಿಕೆ ಆಗಲ್ವೇನ್ರಿ ನಿಮಗೆ ಜೈಲಾಧಿಕಾರಿಗಳೇ? ಮನ ಪರಿವರ್ತನೆ ಕೇಂದ್ರ ಆಗ್ಬೇಕಾಗಿದ್ದಂತ ಪರಪ್ಪನ ಅಗ್ರಹಾರ ಯಾವುದೋ ಒಂದು ಕಾಸು ಕೊಡ್ತಾರೆ ಅಂತಂದ್ರೆ ನೀವು ಏನು ಮಾಡೋದಕ್ಕೂ ಕೂಡ ಹೇಸೋದಿಲ್ಲ. ನಿಜಕ್ಕೂ ಶೇಮ್ ಆಗಬೇಕು ನಿಮ್ಮಂಥವ್ರು ಎಲ್ಲರಿಗೂ ಕೂಡ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ಈ ರೀತಿಯ ವ್ಯವಸ್ಥೆ ಸಿಗ್ತಾ ಇದೆ, ರಾಜಾತಿಥ್ಯವಾಗಿ ಎಲ್ಲವೂ ಕೂಡ ಅವರಿಗೆ ವ್ಯವಸ್ಥೆ ಇದೆ ಅಂತಂದ್ರೆ ಜೈಲಾಧಿಕಾರಿಗಳು, ನಿನ್ನೆ ದಯಾನಂದ್ ಸಾಹೇಬ್ರು ಹೇಳ್ತಾ ಇದ್ರು ಇಲ್ಲಿ ಯಾವುದೇ ರೀತಿಯ ಅಪಾಯಕಾರಿ ಅಂಶಗಳು ಸಿಕ್ಕಿಲ್ಲ, ಆಕ್ಷೇಪಾರ್ಹ ಅಂಶಗಳು ಸಿಕ್ಕಿಲ್ಲ ಅಂತ. ಈ ಫೋಟೋ ನೋಡಿದ ಮೇಲೆ ಏನ್ ಹೇಳ್ತಾರೆ? ಗೃಹ ಸಚಿವರು ಹೇಳ್ತಾ ಇದ್ರು ಇಲ್ಲಿ ಯಾವುದೇ ರೀತಿಯ ಸಾಮಾನ್ಯ ಸೆಲೆಬ್ರಿಟಿ ಅನ್ನುವಂತ ಆತಿಥ್ಯ ಇಲ್ವೇ ಇಲ್ಲ, ಎಲ್ಲರೂ ಒಂದೇ ಅಂತ. ಈಗೇನ್ ಹೇಳ್ತಾರೆ ಗೃಹ ಸಚಿವರು? ಕಾಸಿದ್ದೋನೆ ಪರಪ್ಪನ ಅಗ್ರಹಾರದಲ್ಲಿ ಬಾಸ್ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಇದೇನ್ ಜೈಲ ಇಲ್ಲ ಭ್ರಷ್ಟಾಚಾರದ ಗೂಡೆ. ಅಲ್ಲಿ ದುಡ್ಡೊಂದಿದ್ರೆ ಎಲ್ಲವೂ ಸಿಗುತ್ತೆ ಅನ್ನೋದು ಮೇಲಿಂದ ಮೇಲೆ ಪಕ್ಕ ಆಗ್ತಾ ಇದೆ. ದರ್ಶನ್ ಮಾತ್ರವಲ್ಲದೆ ಬೇರೆ ಕೈದಿಗಳಿಗೂ ಕೂಡ ಐಷಾರಾಮಿಯಾಗಿ ನಡೆಸ್ಕೊಳ್ಳೋದು ಪರಪ್ಪನ ಅಗ್ರಹಾರದೊಳಗಿದೆ. ಕಾಸಿದ್ದವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್. ಹೊಸ ಕೈದಿಗಳು ಬಂದ್ರೆ ಹೇಗೆ, ದುಡ್ಡಿದ್ದವ್ರು ಬಂದ್ರೆ ಹೇಗೆ, ದುಡ್ಡು ಇಲ್ದಿರೋರು ಬಂದ್ರೆ ಯಾವ ರೀತಿ ನೋಡಿ. ಆ ಫೋಟೋಗಳನ್ನು ನೋಡಿದ್ರೆ, ಆ ವಿಡಿಯೋ ಕಾಲ್ ಮಾಡಿದ್ ನೋಡಿದ್ರೆ, ಅಲ್ಲಿ ಈ ಜೈಲಾಧಿಕಾರಿಗಳು ಕೊಡುವಂತ ಆತಿಥ್ಯವನ್ನ ನೋಡಿದ್ರೆ ನಿಜಕ್ಕೂ ಈ ರೀತಿ ವ್ಯವಸ್ಥೆಯಲ್ಲಿ ನಾವಿದ್ದೀವ ಅನ್ನೋಂಥ ಪ್ರಶ್ನೆ ಮಾಡುತ್ತೆ. ಅನ್ಯಾಯ ಆದವರು ಕಣ್ಣೀರು ಹಾಕ್ತಾ ಇದ್ದಾರೆ, ಅನ್ಯಾಯ ಮಾಡಿದವರು ಐಷಾರಾಮಿಯಾಗಿ ಜೈಲು ಒಳಗೂ ಇದ್ದಾರೆ, ಹೊರಗೂ ಕೂಡ ಇದ್ದೇ ಇರ್ತಾರೆ ಅನ್ನುವಂಥದ್ದು. ಅಲ್ಲಿಗೆ ಜೈಲ್ ಹಾಕಿ ಏನ್ ಬಂತು ಭಾಗ್ಯ? ಹೊರಗಡೆನೆ ಆರಾಮಾಗಿ ಓಡಾಡ್ಕೊಂಡಿರ್ಬೋದಲ್ಲ ಇವ್ರು, ಒಳಗಡೆ ಇಷ್ಟೊಂದು ವ್ಯವಸ್ಥೆ ಸಿಗುತ್ತೆ ಅಂತಂದ್ರೆ. ಎಕ್ಸಾಕ್ಟ್ಲಿ ಶ್ರೀಪಾದ್ ಹೇಳ್ತಿದ್ದಂಗೆ ಏನ್ ಸಂದೇಶ ಇದು ಪರಪ್ಪನ ಅಗ್ರಹಾರದಿಂದ ಕೊಡ್ತಿದ್ದಾರೆ? ಮನ ಪರಿವರ್ತನೆ ಆಗಬೇಕಾದಂತಹ ಜಾಗ, ಏನು ಮಾಡಿ ಬಂದ್ರೂ ಪರವಾಗಿಲ್ಲ, ಇಲ್ಲಿ ಆರಾಮಾಗಿರ್ಬೋದು, ಬಂದ್ಬಿಡಿ ಪರಪ್ಪನ ಅಗ್ರಹಾರಕ್ಕೆ ಅನ್ನುವಂಥ ಸಂದೇಶ ಸಮಾಜಕ್ಕೆ ಕೊಡ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ. ರಿಪಬ್ಲಿಕನ್ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ, ಗಮನಿಸ್ತಾ ಹೋಗೋಣ ಆ ಪ್ರಶ್ನೆಯನ್ನ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ಜಾಮರ್ ಕೂಡ ಇಲ್ವಾ ಅನ್ನೋದು ಪ್ರಶ್ನೆ. ಕಾರಣ ಮಾಧ್ಯಮಗಳು ಪರಪ್ಪನ ಅಗ್ರಹಾರದ ಸುತ್ತಲೂ ವರದಿ ಮಾಡೋದಕ್ಕೆ ಹೋದಾಗ ನಾವು ಲೈವ್ ಕೊಡಕ್ಕಾಗಲ್ಲ, ಫೋನ್ಗಳು ಕನೆಕ್ಟ್ ಆಗಲ್ಲ. ಕಾರಣ ಇಷ್ಟೇ, ನಮ್ಮ ಪ್ರತಿನಿಧಿಗಳು ಹೇಳ್ತಾರೆ ಇಲ್ಲ ಜಾಮರ್ ಹಾಕಿದ್ದಾರೆ, ಹಾಗಾಗಿ ಸಿಗ್ನಲ್ ಸಿಗಲ್ಲ ಅಂತ. ಒಳಗಡೆ ಇಲ್ವಾ ಜಾಮರ್ ಅನ್ನೋದು ಪ್ರಶ್ನೆ. ಒಂದು ವಿಚಾರ ಶ್ರುತಿ, ಈಗ ನೀವು ಹೇಳ್ತಾ ಇದ್ದಂಗೆ ಆ ಪರಪ್ಪನ ಅಗ್ರಹಾರದ ಗೇಟ್ ಮುಂಭಾಗದಲ್ಲಿ ಎಲ್ಲಿಯೂ ಕೂಡ ನೆಟ್ವರ್ಕ್ ಸಿಗೋದಿಲ್ಲ. ಏನಾದ್ರೂ ಒಂದು ಮೆಸೇಜ್ ಕಳಿಸ್ಬೇಕು ಅಥವಾ ಒಂದು ಲೈವ್ ಕೊಡಬೇಕು ಅಥವಾ ಏನಾದ್ರು ಮಾಡಬೇಕು ಅಂತ ಪರಪ್ಪನ ಅಗ್ರಹಾರದಿಂದ ದೂರವಾಗಿ ಬರಬೇಕು. ಆದ್ರೆ ನೋಡಿ ದುರಂತ ನೋಡಿ, ಪರಪ್ಪನ ಅಗ್ರಹಾರದ ಒಳಗಡೆ ಇರುವಂತವ್ರು ಆರಾಮಾಗಿ ವಿಡಿಯೋ ಕಾಲ್ ಮಾಡ್ತಾರೆ. ಅವ್ರು ಎಲ್ರಿಗೂ ಕೂಡ ಕನೆಕ್ಟ್ ಆಗ್ತಾರೆ, ಎಲ್ರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಅವ್ರು ಕಾಲ್ ಮಾಡಬಹುದು ಅಂತಂದ್ರೆ ಜಾಮರನ್ನ ಇವ್ರು ಎಲ್ಲಿ ಅಳವಡಿಸಿದ್ದಾರೆ, ಯಾವ ಉದ್ದೇಶಕ್ಕಾಗಿ ಅಳವಡಿಸಿದ್ದಾರೆ? ಅಸಲಿಗೆ ಇವರು ಜಾಮರ್ ಹಾಕ್ಬೇಕಾಗಿದ್ದು ಎಲ್ಲಿ? ಪರಪ್ಪನ ಅಗ್ರಹಾರದ ಸುತ್ತಲೂ ವಾಸ ಮಾಡ್ತಾ ಇರುವಂತಹ ಜನ ಕೂಡ ಇದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಬೆಳಗ್ಗೆ ಅದೇ ಪ್ರಶ್ನೆ. ಹೌದು, ಜೈಲಿನಿಂದ ವಿಡಿಯೋ ಕಾಲ್ ಮಾಡಬಹುದಾ? ಅದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಫಸ್ಟ್ ಆಫ್ ಆಲ್ ಮೊಬೈಲ್ ಹೇಗೆ ಸಿಕ್ತು ಅನ್ನೋದೇ ನಮ್ಮ ಪ್ರಶ್ನೆ. ಜೈಲಿಂದ ವಿಡಿಯೋ ಕಾಲ್ ಮಾಡಿದ್ದಾರೆ, ದರ್ಶನ್ ಅವ್ರು ಮಾತನಾಡಿರುವ ಒಂದು ವಿಡಿಯೋನ ಕೂಡ ನಾವು ಗಮನಿಸಿದ್ವಿ. ಸೋಷಿಯಲ್ ಮೀಡಿಯಾ ಬಳಕೆ ಮಾಡಬಹುದಾ? ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಅಪ್ಲೋಡ್ ಆಗಿದೆ, ಹಾಗಾಗಿ ಸೋಷಿಯಲ್ ಮೀಡಿಯಾ ಕೂಡ ಅಲ್ಲಿ ಬಳಕೆ ಆಗುತ್ತಾ? ಇನ್ಸ್ಟಾಗ್ರಾಮ್ ವಿಡಿಯೋ ಕಾಲ್ ಮಾಡಿರೋದು. ಹೌದು, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದಕ್ಕೆಲ್ಲ ಆಕ್ಸೆಸ್ ಇದೆ. ಟೋಟಲ್ ಸೋಷಿಯಲ್ ಮೀಡಿಯಾ ಅವರು ಯೂಸ್ ಮಾಡಬಹುದು. ಸೊ ಹೊರಗಡೆ ಅಪ್ಡೇಟ್ಸ್ ಏನೇ ಇದ್ರೂ ಕೂಡ ಅವ್ರು ತಿಳ್ಕೊಳ್ತಾರೆ ಒಳಗಡೆ ಕೂತ್ಕೊಂಡು ಅನ್ನೋದು ಬಹಳ ಸ್ಪಷ್ಟ. ಕೆಲವು ದಿನಗಳ ಹಿಂದೆ ಚರ್ಚೆ ಆದಂತಹ ವಿಚಾರ ಇದೇನಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ರಿಪಬ್ಲಿಕನ್ ಈ ಬಗ್ಗೆ ವರದಿ ಮಾಡ್ತಾ ಇತ್ತು, ಬಟ್ ಅಲರ್ಟ್ ಆಗಿರಲಿಲ್ಲ ಅಧಿಕಾರಿಗಳು. ಕೆಲವು ದಿನಗಳ ಹಿಂದೆ ಚರ್ಚೆ ಆಗಿರುವಂತಹ ವಿಚಾರ ಇದೇನಾ? ಸಚಿವರು ನೀಡಿದ್ದ ಸಹಕಾರದ ಭರವಸೆ ಇದೇನಾ? ಕಾರಣ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಓಪನ್ ವೇದಿಕೆಯಲ್ಲಿ ಹೇಳ್ತಾರೆ ಆ ರೀತಿ ಏನಾದ್ರೂ ಸಮಸ್ಯೆ ಆದ್ರೆ ಅದ್ರ ಬಗ್ಗೆ ನಾನು ಗಮನ ಕೊಡ್ತೀನಿ ಅಂತ. ಹಾಗಾದ್ರೆ ಅವರೇ ಫೆಸಿಲಿಟಿ ಮಾಡ್ಕೊಟ್ಬಿಟ್ಟಿದ್ದಾರಾ? ಅವರ ಪ್ರಭಾವ ಕೂಡ ಇದೆಯಾ? ಪರಮೇಶ್ವರ್ ಡಿಕೆಶಿ ಹೇಳಿದ್ದು ಇದೇ ಮಾತನ್ನ? ಇದು ಪ್ರಶ್ನೆ ಇದೆ. ಪರಮೇಶ್ವರ್ ಡಿಕೆಶಿ ಹೇಳಿದ್ದು ಇದೇ ವಿಚಾರನ? ಹಾಗಾಗಿ ಅದು ಮುನ್ನೆಲೆಗೆ ಬಂತ? ಅದನ್ನ ಜೈಲಧಿಕಾರಿಗಳು ಪಾಲನೆ ಮಾಡಿದ್ರ? ಇದೆಲ್ಲವೂ ಪ್ರಶ್ನೆ. ಕೆಲ ದಿನಗಳ ಹಿಂದೆ ಸಚಿವರನ್ನ ವಿಜಯಲಕ್ಷ್ಮಿ ಅವರು ಕೂಡ ಭೇಟಿಯಾಗಿದ್ರು. ಭೇಟಿಯಾದಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ನಾವು ಪ್ರಶ್ನೆ ಮಾಡಿದ್ವಿ,
ಯಾಕೆ ಭೇಟಿಯಾದ್ರು, ಯಾವ ಉದ್ದೇಶ, ಏನ್ ಮಾತುಕತೆ ಆಯ್ತು ಅಂದ್ರೆ ಮಗನ ಸ್ಕೂಲ್ ವಿಚಾರ ಅಂತ ಹೇಳಿದ್ರು. ಬಟ್ ಬದಲಾಗಿ ಒಳಗಡೆ ರಹಸ್ಯವಾಗಿ ಏನ್ ಮಾತುಕತೆ ಆಯ್ತು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಜೈಲಿನ ಹೊರಗಡೆ ಕೊಲೆ, ಸುಲಿಗೆ, ಅತ್ಯಾಚಾರ ಏನ್ ಬೇಕಾದ್ರೂ ಮಾಡಿ ಜೈಲು ಪಾಲಾದವರಿಗೆ ದುಡ್ಡಿದ್ರೆ ದುನಿಯಾ ಅನ್ನೋ ರೀತಿಯಲ್ಲಿ ರಾಜಾತಿಥ್ಯ ಕೊಡ್ತೀರಿ ಅಂತ ಆದ್ರೆ ಯಾವ ಸಮಾಜಕ್ಕೆ ನೀವು ಯಾವ ಸಂದೇಶ ಕೊಡ್ತಿದ್ದೀರಿ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಈ ಜೈಲು ಆಚೆ ಕೊಲೆ, ಸುಲಿಗೆ, ಅತ್ಯಾಚಾರ ಇತ್ಯಾದಿ ಇತ್ಯಾದಿ ಅಪರಾಧ ಕೃತ್ಯಗಳನ್ನ ಎಸಗಿ ಬಂದವರು ಒಳಗಡೆ ಇವ್ರಿಗೆ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಡ್ಬೇಕು, ಮನ ಪರಿವರ್ತನೆ ಆಗ್ಬೇಕು, ಪಶ್ಚಾತ್ತಾಪ ಆಗ್ಬೇಕು. ಅದಕ್ಕಾಗಿ ಜೈಲಲ್ಲಿ ಇವರು ಅವಧಿಯನ್ನ ಮೀಸಲಿರಿಸಬೇಕು. ಅಂದ್ರೆ ಎಂತ ತಪ್ಪನ್ನ ಮಾಡ್ಬಿಟ್ನಲ್ಲ ನಾನು ಅಂತ ಮನ ಪರಿವರ್ತನೆ ಆಗ್ಬೇಕು. ಆದ್ರೆ ಇಲ್ಲಿ ಇವ್ರಿಗೆ ಆಗ್ತಾ ಇರುವಂತಹ ವ್ಯವಸ್ಥೆಯನ್ನ ನೋಡಿದ್ರೆ ಹೊರಗಡೆ ಇರೋದಕ್ಕಿಂತ ಒಳಗೆ ಬರೋದೇ ವಾಸಿ ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಈಗ ಇದು ಜನಸಾಮಾನ್ಯರಿಗೆ ಯಾವ ರೀತಿ ಸಂದೇಶ ರವಾನೆ ಆಗುತ್ತೆ, ಅಥವಾ ಈ ರೀತಿ ಅಪರಾಧಿ ಕೃತ್ಯಗಳನ್ನ ಎಸಗುವಂತವ್ರಿಗೆ ಅಲ್ಲಿ ಒಳಗಡೆ ಹೋದ್ರೆ 100, 200 ಅಥವಾ 1000, 2000 ಕೊಟ್ರೆ ನಾವು ಏನ್ ಹೇಳ್ತೀವಿ ಅದು ಸಿಗುತ್ತೆ ಬಿಡ, ಏನಾದ್ರೂ ಮಾಡೋಣ, ಮರ್ಡರ್ ಮಾಡೋಣ, ರೇಪ್ ಮಾಡೋಣ ಅನ್ನೋ ರೀತಿ ಮನಸ್ಥಿತಿ ಬರಲ್ವಾ? ಇದನ್ನು ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಪೊಲೀಸ್ ಇಲಾಖೆಯವರು, ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕು ಸರ್ಕಾರದವರು? ಯಾಕೆ ಈ ರೀತಿಯ ಉಡಾಫೆ, ಯಾಕೆ ಈ ರೀತಿಯ ನಿರ್ಲಕ್ಷ್ಯ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದು ಕೇವಲ ಒಬ್ಬರದ್ದೋ ಇಬ್ಬರದ್ದೋ ಪ್ರಶ್ನೆ ಅಲ್ಲ, ಅಥವಾ ದರ್ಶನ್ಗೆ ಈ ರೀತಿ ವ್ಯವಸ್ಥೆಯನ್ನ ಮಾಡಿದ್ದೀರಿ ಅನ್ನುವಂತಹ ಪ್ರಶ್ನೆ ಅಲ್ಲ. ಬಹುತೇಕ ದರ್ಶನ್ದು ಈ ರೀತಿ ವಿಡಿಯೋ ಕಾಲ್ ಮತ್ತು ಫೋಟೋ ಬಹಿರಂಗ ಆದ್ಮೇಲೆ ಅಲ್ಲಿ ಇರುವಂತ ಎಲ್ಲರಿಗೂ ಕೂಡ ಇದೇ ರೀತಿ ವ್ಯವಸ್ಥೆ ಆಗಿದ್ರೆ ಯಾರ್ಯಾರು ದುಡ್ಡು ಕೊಡ್ತಾ ಇದ್ದಾರೋ, ಯಾರ್ಯಾರು ಏನೇನು ವ್ಯವಸ್ಥೆಯಲ್ಲಿದ್ದಾರೋ, ಯಾರೆಲ್ಲ ಆರಾಮಾಗಿದ್ದಾರೋ, ಜೈಲು ವ್ಯವಸ್ಥೆ ಅನ್ನುವಂಥದ್ದು, ಆ ಜೈಲ್ ಮ್ಯಾನ್ಯುವಲ್ ಅನ್ನುವಂಥದ್ದು, ಅಥವಾ ಆ ಜೈಲಿನ ಚೌಕಟ್ಟು, ಅಲ್ಲಿರುವಂಥ ನಿಯಮಗಳಂತ ಏನಿದೆ ಅದೆಲ್ಲವೂ ಕೂಡ ಕೇವಲ ಜನರನ್ನ ಬಕ್ರಾ ಮಾಡೋದಕ್ಕೆ, ಒಳಗಡೆ ಇದ್ಯಾವುದು ಸೀನೆ ಇರೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜನರು ಈ ವ್ಯವಸ್ಥೆ ಮೇಲೆ ನಂಬಿಕೆಯನ್ನೇ ಕಳ್ಕೊಂಡಂಗೆ ಆಗ್ಬಿಡ್ತು ನಿನ್ನೆಯಿಂದ. ಹೌದು. ನಾವು ಗಮನಿಸ್ತಾ ಇದ್ವಿ, ನಿನ್ನೆ ಒಂದು ಪರಪ್ಪನ ಅಗ್ರಹಾರದಿಂದ ಒಂದು ಫೋಟೋ ರಿಲೀಸ್ ಆಯಿತು. ಆ ಫೋಟೋದಲ್ಲಿ ನಟ ದರ್ಶನ್ ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಕೂಡ ಇದ್ದ. ಆತನೇ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ದರ್ಶನ್ಗೆ ಮಾಡಿಕೊಡ್ತಿದ್ದಾನೆ ಅಂತ ಬಹುತೇಕರ ಪ್ರಶ್ನೆ ಆಗಿತ್ತು. ಈ ವಿಲ್ಸನ್ ಗಾರ್ಡನ್ ನಾಗ ಯಾರು, ಆತನ ಹಿನ್ನೆಲೆ ಏನು, ಯಾವ ಕೇಸ್ ಮೇಲೆ ಪರಪ್ಪನ ಅಗ್ರಹಾರ ಸೇರಿದ್ದಾನೆ, ಈತನಿಗೂ ದರ್ಶನ್ಗೂ ಇರುವಂತಹ ನಂಟೇನು, ಇವ ಯಾಕೆ ವ್ಯವಸ್ಥೆಯನ್ನ ಮಾಡಿಕೊಡ್ತಿದ್ದಾನೆ, ಇಂಥ ಹಲವಾರು ಪ್ರಶ್ನೆಗಳು. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜೈಲು ಸೇರಿದ ಒಂದೇ ವಾರದಲ್ಲಿ ನಾಗನ ಸಂಪರ್ಕವಾದ ಬಳಿಕ ಬದಲಾದ ಡಿ ಬಾಸ್. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಸೆಂಟ್ರಲ್ ಜೈಲು ಸೇರಿರುವ ದರ್ಶನ್ ಒಂದೇ ವಾರದಲ್ಲಿ ವಿಲ್ಸನ್ ಗಾರ್ಡನ್ ನಾಗನನ್ನ ಸಂಪರ್ಕ ಮಾಡಿದ್ದಾನೆನ್ನುವ ಮಾಹಿತಿ ಲಭ್ಯವಾಗಿದೆ. ವಿಲ್ಸನ್ ಗಾರ್ಡನ್ ನಾಗನ ಸಂಪರ್ಕ ಆದ ಬಳಿಕ ಕಾಟೇರ ಬದಲಾದನೆಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಜೈಲಲ್ಲಿ ದರ್ಶನ್ನ ಯಾವಾಗ ಬೇಕಾದರೂ ಹೋಗಿ ನಾಗ ಭೇಟಿಯಾಗ್ತಾ ಇದ್ದನಂತೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಸಿಕ್ಕ ಮೇಲೆ ರೌಡಿ ಶೀಟರ್ ನಾಗನ ವರ್ತನೆಯಲ್ಲೂ ಕೆಲ ಬದಲಾವಣೆಗಳಾಗಿದೆ. ಮೊದಲೇ ಜೈಲಲ್ಲಿ ಕಬ್ಜಾ ಮಾಡಿಕೊಂಡಂತಹ ನಾಗನ ಜೊತೆ ಸೇರಿದ ಮೇಲೆ ಇಬ್ಬರ ವರ್ತನೆಯಲ್ಲೂ ಬದಲಾವಣೆ ಕಂಡು ಬಂದಿದೆ ಎನ್ನಲಾಗ್ತಾ ಇದೆ. ಒಂದು ಕಡೆ ವಿಲ್ಸನ್ ಗಾರ್ಡನ್ ನಾಗ, ಇನ್ನೊಂದು ಕಡೆ ದರ್ಶನ್. ಈ ಇಬ್ಬರ ಹಾವಳಿಗೆ ಜೈಲು ಸಿಬ್ಬಂದಿ ಬೇಸತ್ತು ಹೋಗಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಇನ್ನು ಜೈಲಲ್ಲಿರುವ ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗನಿಗೆ